ಹೊಸದು ವೆಲ್ಕಮ್ ಇವತ್ತು ಗೊತ್ತಾನು ಬರೋದು ಇವತ್ತು ಹೊಸ್ತರಿ ನಿಮ್ಮ ಮುಂದೆ ನಮ್ದು ಇರೋದು ಗೊತ್ತಿಗೆ ಬಂದಾಗ್ತವ್ರು ಅದರಲ್ಲಿ ಮಾರುತಿ ಅದೇನಾದ್ರು ಹೊಸ ಶೋರೂಮ್ ಓಪನ್ ಆಗಿದೆ. ಸನ್ವೀಟ್ ಆಟೋಮೋಟಿವ್ಸ್ ಅಂತ ಓಪನ್ ಆಗಿದೆ. ಇದು ಬರೋದು ಬಂದಿರೋದು ಅಪೋಸಿಟ್ ಶೆಲ್ಫ್ ಮಕ್ಕನಿದೆ. ಶೆಲ್ಫ್ ಆಪೋಸಿಟೇ ಬರುತ್ತೆ, ಶೋರೂಮ್ ಬರುತ್ತೆ. ನೀವು ಇದು ಹೊಸ ರೀಸೆಂಟ್ ಓಪನ್ ಸನ್ವೀಟ್ ಮಾರುತಿ ಅಂತ ಗೂಗಲ್ ಸರ್ಚ್ ಸಿಗುತ್ತೆ. ಬಿ ಜಿ ರೋಡ್ ಗೊತ್ತಿರೋದು ಬಂದಿದ್ದೀನಿ ನಾವು ಶೋರೂಮ್ ಓಪನ್ ಆಗಿ. ಇಲ್ಲಿ ಎಲ್ಲ ಥರ ಮಾರುತಿ ಕಾರ್ ಸಿಗುತ್ತೆ. ಅಂದರೆ ಅದಕ್ಕೆ ಡಿಸೈರು ಸಿಲಾರು ಸಿಗುತ್ತೆ, ಮಾರುತಿ ಬ್ರೆಜರ್ ಸಿಗುತ್ತೆ, ಮತ್ತು ಒಳದೆ ವ್ಯಾಗನರ್ ಸಿಗುತ್ತೆ, ಆಲ್ಟೋ K10 ಸಿಗುತ್ತೆ. ಇದೆಲ್ಲ ಗಾಡಿ ಶೋರೂಮ್ ಸಿಗುತ್ತೆ. ಬೇಸ್ ಟಾಪ್ ಎಲ್ಲ ವೇರಿಯಂಟ್ ಸಿಗುತ್ತೆ. CNG ಪೆಟ್ರೋಲ್ ಎಲ್ಲ ಸಿಗುತ್ತೆ. ನೀವು ಒಂದು ಸ್ವಲ್ಪ ವಿಸಿಟ್ ಮಾಡೋಕ್ಕಾಗುತ್ತೆ. ನೀವೇನ ರಘುನಲ್ಲಿ ಗುಬ್ಲಾಲ ಕಡೆ ಇದ್ದರೆ ಈ ಶೋರೂಮ್ ಈಸ್ ಹಾಲಿ ಅರೌಂಡ್ 5 to 6 ಕಿಲೋಮೀಟರ್ ಒಳಗಡೆ ಬರುತ್ತೆ. 5 to 6 ಕಿಲೋಮೀಟರ್ ಒಳಗಡೆ ಬರುತ್ತೆ. ಶೋರೂಮ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಬಂದು ಒಂದು ವಿಸಿಟ್ ಮಾಡೋಕ್ಕೆ ಯಾರ ಗಾಡಿ ತೊಗೊಬೇಕಂದ್ರೆ ಯೂಟರ್ನ್ ಬಂದಿರೋದು. ಈಗ ಈ ಗಾಡಿ ರಿವ್ಯೂ ಮಾಡೋಕೆ ಆಲ್ರೆಡಿ ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ. ನಮ್ಮ ಕನಕಪುರ ಶೋರೂಮ್ ರಿವ್ಯೂ ಮಾಡಿದ್ದೀನಿ. ಅದು ಅಲ್ಲಿ ಇವತ್ತು ಬಂದಿದ್ದು ZX ಪ್ಲಸ್ ನೋಡ್ತಿದ್ದೆ. ಟಾಪ್ ಮೋಸ್ಟ್ ವೇರಿಯಂಟ್ ಏನಿದೆ ನಿಂತಿದೆ ಇವತ್ತು. ಈ ಗಾಡಿಯಲ್ಲಿ ಏನೇನು ಇದೆ ಅಲ್ಲಿ ಫೀಚರ್ಸ್ ಇದೆ. ಇವತ್ತು ಮೊದಲು ಏನೋ ಒಂದು ಡೀಟೇಲ್ ಸ್ಪೆಕ್ವರ ಈ ಗಾಡಿ ಬಗ್ಗೆ ನೋಡ್ತಾರೆ. ಅದ್ರಲ್ಲಿ ವೇರಿಯಂಟ್ ನೋಡ್ತಾರೆ. ಇದೊಂದು ZX ಪ್ಲಸ್ ವೇರಿಯಂಟು ಪೆಡಲೇಷನು. ಈ ಗಾಡಿಯಲ್ಲಿ ಡೀಸೆಲ್ ಬರಲ್ಲ. ಈ ಗಾಡಿಯಲ್ಲಿ ಬರೀ ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ನೋಡೋದ್ರಲ್ಲಿ ಏನೇನು ಬರುತ್ತೆ ಫೀಚರ್ಸ್ ನಿಮಗೆ ವಾಕ್ ಟು ಎಲ್ಲ ಲೆಕ್ಚರ್ ಮಾಡ್ತೀನಿ. ಈಗ ಈ ವಿಡಿಯೋಲಿ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡ್ಕೊಳ್ಳಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಪ್ರೆಸ್ ಮಾಡಿ. ಯಾವಾಗ ಹೊಸ ವೀಡಿಯೋ ಬಂದರೆ ನೀವು ನಿಮ್ಮ ಮುಂದೆ ಬಿಲೆಟ್ನ ಸಜೆಸ್ಟ್ ಮಾಡ್ತೀನಿ. ಅಷ್ಟೇ ನಾನು ಲೆಟ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ಆ್ಯಂಡ್ ನೀವು ನೋಡಿದಾಗ ZX ಪ್ಲಸ್ಗೂ ಔಟ್ಸೈಡ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ನಿಮಗೆ ZXಗೂ ಕೀಲೆಸ್ ಎಂಟ್ರಿ ಕೀ ಆಪ್ಷನ್ ಬರುತ್ತೆ. ZX ಪ್ಲಸ್ಗೂ ಕೀಲೆಸ್ ಎಂಟ್ರಿ ಬರುತ್ತೆ. ಆ್ಯಂಡ್ ಬೋರ್ಡ್ಗೂ ಫೋಲ್ಡಬಲ್ ಮಿರರ್ಸ್ ಬರುತ್ತೆ ನಿಮಗೆ ಪ್ಲಸ್ಸಲ್ಲೂ ನಿಮಗೆ. ಆ್ಯಂಡ್ ಬೋರ್ಡ್ ZX ಪ್ಲಸ್ಸಲ್ಲೂ ನಿಮಗೆ ಕಾನೂನಿಕ್ ಎಲೆಕ್ಟ್ರಿಕ್ ಬೇಸ್ ಸಂಜೂಸ್ ಸಿಗುತ್ತೆ ನಿಮಗೆ. ಪ್ಲಸ್ ಶಾಕನ ಸಿಗುತ್ತೆ. ಆ್ಯಂಡ್ ZX ಪ್ಲಸ್ಗೂ ಸುತ್ತ ನಿಮಗೆ 4 ಸೈಡ್ಗೂ ನಿಮಗೆ ಕ್ರೋಮ್ ಸಿಗುತ್ತೆ ನಿಮಗೆ. ನೀವು ZX ಪ್ಲಸ್ಸಲ್ಲಿ ನೀವು ನೋಡಿದ್ರೆ ಬೋಟಲ್ಲಿ ನಿಮಗೆ ಟೇಲೆಟ್ ಆಫ್ಟರ್ ಮಾರ್ಕೆಟ್ ಟೇಲೆಟ್ ಥರ ಕಾಣ್ತಾರೆ. ಆಫ್ಟರ್ ಮಾರ್ಕೆಟ್ ಟೇಲೆಟ್ ಮಾಡಿಫೈಡ್ ಟೇಲೆಟ್ ಥರ ಸಿಗುತ್ತೆ ನಿಮಗೆ. ಇದು ಈ ಟೇಲೆಟ್ ಕಂಪ್ನಿ ಫಿಟರ್ ಟೇಲೆಟ್ ನೋಡ್ತಾರೆ. ನೋಡ್ತಾರೆ. ಆ್ಯಂಡ್ ಬೋಟಲ್ಲಿ ನಿಮಗೆ ಪೇನ್ ಬ್ಲಾಕ್ ಫಿನಿಶ್ ವಿತ್ ಕ್ರೋಮ್ ಫೀಚರ್ ಬರುತ್ತೆ. ವಿತ್ ರೇರ್ ಸ್ಪಾಯ್ಲರ್ ಬರುತ್ತೆ. ಇದಕ್ಕೆ ಲೋಗೋ LED ಟೇಲೆಟ್ ಬರುತ್ತೆ. ಇದೆಲ್ಲ ಹಿಂಗೆ ಬರುತ್ತೆ ಫೀಚರ್ಸ್. ಅದು ಫೀಚರ್ಸ್ ಇದೆಲ್ಲ ಆಲ್ಮೋಸ್ಟ್ ಐಡೆಂಟಿಕಲ್ ಫೀಚರ್ಸ್ 80-20% ZX ಪ್ಲಸ್ಗೂ ಆಲ್ಮೋಸ್ಟ್ ಐಡೆಂಟಿಕಲ್ ಫೀಚರ್ಸ್ ಬರುತ್ತೆ ಹಂಗೆ. ಬಟ್ ಸಮ್ ಫೀಚರ್ಸ್ ZXಲ್ಲಿ ಇಲ್ಲ. ಅದರ ಪ್ಲಸ್ ವಿಡಿಯೋಸ್ ಅಪ್ಡೇಟ್ ಜಾಸ್ತಿ ವಿಡಿಯೋಸ್ ಬರ್ತದೆ. ಅದರ ಪ್ಲಸ್ ಟಾಪ್ ಬರುತ್ತೆ. ಆ್ಯಂಡ್ ಇನ್ನೂ ನೋಡಿದೆ. ಆ್ಯಂಡ್ ಸೇಮ್ ZX ಪ್ಲಸ್ ಬೋರ್ಡ್ಗೂ ಟೈರ್ ಸೈಜ್ ಕೇಳಿದ್ರೆ 185/65 R15 ಸೈಜ್ ಬರುತ್ತೆ. ಆಮೇಲೆ ವೀಲ್ಸ್ ಫ್ರಂಟ್ ನಿಮಗೆ CA ಟೈರ್ ಬರುತ್ತೆ. ಆಲ್ ಫ್ರಂಟ್ ಟೂ ಡಿಸ್ಪ್ಲೇಕ್ ಬರುತ್ತೆ. ರೇರ್ ನಿಮ್ಗೆ ಹೆಡ್ ಡ್ರಮ್ ಬ್ರೇಕ್ ಬರುತ್ತೆ. ಸೇಮ್ ಕಾನ್ಸೆಪ್ಟ್ ZX ಪ್ಲಸ್ ಬರುತ್ತೆ. ನೀನು ಅದ ಆಲ್ಮೋಸ್ಟ್ ಇದರಲ್ಲಿ ನಾನು ಇದರಲ್ಲಿ ಕಲರ್ಸ್ ಕೇಳಿದ್ರೆ ಇದರಲ್ಲಿ ಇದೊಂದು ಇದಾದ್ರು ಒಂದು ರೆಡ್ ಕಲರ್ ಇದೆ. ಒಂದು ಡಿಫ್ರೆಂಟ್ ಬ್ಲೂ ಕಲರ್ ಇದೆ. ಅದು ಒಂದು ಡಾರ್ಕಿಶ್ ವಾಲೆಟ್ ಬ್ಲೂ ಇದೆ. ಅಲ್ಲೊಂದಿದೆ ಶಿಫ್ಟ್ ಇದೆ. ಒಂದು 5 to 6 ಕಲರ್ಸ್ ಇದೆ ಅಂದ್ಕೊಳ್ಳಿ ಶಿಫ್ಟ್ ಡಿಸೈರಲ್ಲಿ ನಿಮಗೆ ಹೊಸ ಡಿಸೈರಲ್ಲಿ. ಆ್ಯಂಡ್ ಈ ಗಾಡಿ ಎಲ್ಲರಿಗೂ ಗೊತ್ತು. ಈ ಗಾಡಿ ಆಲಿ NCCP ಏನಿದೆ ಕ್ರಾಶ್ ಟೆಸ್ಟ್ ಆಲಿ ಗಾಡಿ 5 ಸ್ಟಾರ್ ರೇಟಿಂಗ್ ಆಲಿ ಗಾಡಿಗೆ ಸಿಕ್ಕಿದೆ. ನೀವು ಕೇಳಿದ್ರೆ ಆಲಿ ಪಡ್ಕೊಂಡಿದೆ. ಅದಕ್ಕೆ 5 ಸ್ಟಾರ್ ರೇಟಿಂಗ್ ಇದು. ಇನ್ನೊಂದು 4 ಇಂಜಿನ್ ಕಾರು. ಆ್ಯಂಡ್ ನೀವೇನಾದ್ರು ಈಗ ಹೊಸ ಶಿಫ್ಟ್ ಇರ್ತದೆ. ನೀವೇನಾದ್ರು ಕಮರ್ಷಿಯಲ್ ಪರ್ಪಸ್ಗೆ ನೀವೇನಾದ್ರು ಕನ್ಫರ್ಟ್ ಕೊಟ್ಟದೆ ಪ್ಲಾನ್ ಆಗಿ ಮುಂದಕ್ಕೆ ತೊಗೋಬೇಕಂದ್ರೆ ದಯವಿಟ್ಟು ಅದನ್ನು ನಿಮ್ಮ ಟ್ಯಾಲೆಂಟ್ ತರ್ಬಿಡಿ ನಿಮ್ಮ ಮೈಂಡಿಂದ. ಬಿಕಾಸ್ ತರ್ಬಿಡಿ ನಿಮ್ಮ ಟ್ಯಾಲೆಂಟ್. ಬಿಕಾಸ್ ಈಗ ಹೊಸ ರೂಲ್ ತಕ್ಕ ಮಾಡಿ ಸರ್. ಹೊಸ ಕಂಪ್ನಿ ಅವರು ಹೊಸ ಡಿಸೈನ್ನ ಒನ್ಲಿ ಫಾರ್ ಪ್ರೈವೇಟ್ ಈ ಗಾಡಿನೇ ನೀವು ಡಿಸ್ಟರ್ಬ್ ಮಾಡ್ತಾರೆ. ಅಂದರೆ ವೈಟ್ ಬೋರ್ಡ್ ಡಿಸ್ಟರ್ಬ್ ಮಾಡೋಕ್ಕಾದ್ರೆ ನೀವೇನ ಕಮರ್ಷಿಯಲ್ ಬೇಸ್ಕಂತ ನೀವು ಗಾಡಿ ಪ್ಲಾನ್ ತೊಗೋಬೇಕಂದ್ರೆ ಕಮರ್ಷಿಯಲ್ಗೆ ಇದು ಗಾಡಿ ತೊಗೊಳಕ್ಕೆ ಕಮರ್ಷಿಯಲ್ ಬೇಕಂತಲೇ ಮಾರುತಿ ಸಪ್ರೇಟ್ ಗಾಡಿ ಬಿಟ್ಟಿದೆ. ಅದು ಕಮರ್ಷಿಯಲ್ ವೆಹಿಕಲ್ಸ್ 2-3 ಅಂತ ಬಿಟ್ಟಿದೆ. 2-3 ಅಂತ ಬರುತ್ತೆ ಕಮರ್ಷಿಯಲ್ ವೆಹಿಕಲ್ಲು. ಮಾರುತಿ ಡಿಸೈರ್ದು. ನೀವು ಏನು ಟ್ಯಾಕ್ಸಿ ತೊಗೋಬೇಕಂದ್ರೆ ನೀವು ಅದಕ್ಕೆ 2-3 ಅಂತ ನೋಡಿ ಬರುತ್ತೆ. ಅದು
ಅದು ಕಮರ್ಷಿಯಲ್ಗೆ ಆಗುತ್ತೆ, ಟ್ಯಾಕ್ಸಿಗೆ ಆಗುತ್ತೆ. ಆ್ಯಂಡ್ ಇದು ಬರೀ ಪ್ರೈವೇಟ್ ಗಾಡಿ ಇದು ವೈಟ್ ಬೋರ್ಡ್ ಗತೆ ರಿಜಿಸ್ಟರ್ ಆಗುತ್ತೆ. ವೈಟ್ ಬೋರ್ಡ್ ಗತೆ ಗಾಡಿ ರಿಜಿಸ್ಟರ್ ಆಗುತ್ತೆ ಈ ಗಾಡಿ ನಿಮ್ಗೆ ಅಂತ ನೋಡ್ತಾರೆ ಮುಂದೆ. ಆ್ಯಂಡ್ ಈಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಬಿಸಿಲಿಗೆ ಚೆನ್ನಾಗಿ ಕಾಣಿಸುತ್ತೆ ಗಾಡಿ. ಮತ್ತು ಹಾಕಲೋದು ಒಂದು ಆ ಬೋಟ್ ಡಿಫ್ರೆಂಟಾಗಿ ಕಾಣಿಸುತ್ತೆ ಗಾಡಿ ಕಲರ್. ಈಗ ಇದದ್ದು ಏನೇನು ಒಳ್ಳೆಯದೇ ಫೀಚರ್ಸ್ ಸಿಗುತ್ತೆ ಗಾಡಿ ಬಗ್ಗೆ ಮಾತಾಡೋಣ. ಈಗ ಒಳಗಡೆ ಅಂದರೆ ಕೀಲೆಸ್ ಅಂತ ಕೀ ಆಪ್ಷನ್ ಸಿಗುತ್ತೆ. ಆ್ಯಂಡ್ ಕಲರ್ ಡೋರ್ ಹ್ಯಾಂಡಲ್ ಸಿಗುತ್ತೆ. ಫೋಲ್ಡೇಬಲ್ ಮಿರರ್ಸ್ ಇದು ಕ್ಯಾಮ್ರಾ ಬರುತ್ತೆ ನಿಮಗೆ. ಆ್ಯಂಡ್ ಪಿಯಾನೋ ಬ್ಲ್ಯಾಕ್ ಫಿನಿಶ್ ಬರುತ್ತೆ ನಿಮಗೆ. ಡೋರ್ ಹ್ಯಾಂಡಲ್ ಬರುತ್ತೆ. ಇಲ್ಲಿ ಬಂದರೆ ನಿಮ್ಗೆ ಆಲ್ 4 ಪವರ್ ವಿಂಡೋಸ್ ವಿತ್ ಆಟೋ ಪವರ್ ವಿಂಡೋ ಫಾರ್ ಲಿಫ್ಟ್ ಡ್ರೈವರ್ಗೆ ಬರುತ್ತೆ. ಮತ್ತು ನಿಮಗೆ ಎಲೆಕ್ಟ್ರಿಕ್ ಬೇಸ್ಡ್ ಎಲೆಕ್ಟ್ರಿಕ್ ಅಡ್ಜಸ್ಟೇಬಲ್ ಓರಿಯನ್ಸ್ ಬರುತ್ತೆ ನಿಮಗೆ. ಆ್ಯಂಡ್ ಸಿಂಪಲ್ ಬರೋಲ್ಟೇ ಬರುತ್ತೆ. ಸಿಂಪಲ್ ಫಿನಿಶ್ ಸಿಗುತ್ತೆ ಗಾಡಿಗಳು. ಫಿನಿಶ್ ಸಿಗುತ್ತೆ. ಆ್ಯಂಡ್ ಈ ಥರ ಬರುತ್ತೆ ನಿಮಗೆ. ಈಗ ನಾವು ಕೊಟ್ಟಿರೋ ಗಾಡಿ ಕೊಟ್ಟಿರೋದು ZX ಪ್ಲಸ್ ಟಾಪ್ ಆ್ಯಂಡ್ ಮಾಡೆಲ್ ಕೊಟ್ಟಿರೋದು. ಆ್ಯಂಡ್ ಆ್ಯಂಡ್ ಫೈನಲಿ ನಮಗೆ ಗಾಡಿ ಸಿಕ್ಕಿದ್ದು ಸನ್ವೀರ್ ಮಾರುತಿ ಆಟೋಮೆಟಿಕ್ಸ್ ಅವ್ರಿಗೆ ಟ್ಯಾಂಕ್ಸ್ ಅಂತೀನಿ. ನಂಗೆ ಪರ್ಮಿಷನ್ ಕೊಟ್ಟಿದ್ದು ಈ ಗಾಡಿಯಲ್ಲಿ ರಿವ್ಯೂ ಸಿಕ್ತು ಫೈನಲಿ. ಆ್ಯಂಡ್ ಈ ಗಾಡಿಯಲ್ಲಿ ಏನೇನು ಫೀಚರ್ಸ್ ಸಿಗುತ್ತೆ ನಿಮಗೆ ಫೀಚರ್ಸ್ ಅಂದರೆ ನಿಮಗೆ ಆಟೋ ಗೇರ್ ಶಿಫ್ಟ್ ಗೇರ್ ಬಾಕ್ಸ್ ಬರುತ್ತೆ ಅಂತೆ. ಇದರಲ್ಲಿ AGS ಸಿಸ್ಟಮ್ ಮತ್ತು ಸ್ಮೂತ್ ಮ್ಯಾನುವಲ್ ಗೇರ್ ಬಾಕ್ಸ್ ಬರುತ್ತೆ. ಇದು 5 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ AMT ಆಟೋ ಗೇರ್ ಶಿಫ್ಟ್ ಅಂದರೆ ನೀವು ಅದರಲ್ಲಿ ಮಕ್ಕಳು ಮ್ಯಾನುವಲ್ ಗಾಡಿ ಓಡಿಸೋಕ್ಕಾಗುತ್ತೆ. ಇಲ್ಲಾಂದರೆ ನೀವು ಆಟೋಮೆಟಿಕ್ ಗಾಡಿ ಸೇಮ್ ಎಲ್ಲ ಆಟೋಟಿಗೆ ಹೆಂಗೆ ಗಾಡಿ ಓಡಿಸ್ತಾರೆ ಸೇಮ್ ನೀವು ನೋಡಿರ್ತೀರ. ವಾಲ್ಯೋ ಬಸ್ ಹೆಂಗೆ ಓದ್ತೀವಿ, ವಾಲ್ಯೋ ಬಸ್ಸಲ್ಲಿ ಹಿಂಗೆ ಇದೇ ಸಿಸ್ಟಮ್ ವರ್ಕ್ ಆಗೋದು. ಅಂದರೆ ಅದು ಹಂಗೆ ಸೇಮ್ ನೀವು ಗೇರ್ ಸ್ಪೀಡ್ ಪಿಕಪ್ ಹಂಗೆ ಅದು ಗೇರ್ ಆಟೋಟಿಕ್ ಗೇರ್ ಚೇಂಜ್ ಆಗುತ್ತೆ. 1st 2nd 3rd 4th 5th ಪಿಕಪ್ ಅದೇ ಟೈಮಿಗೆ ನೀವು ಬ್ರೇಕ್ ಹಾಕ್ತಾ ಟೈಮಿಗೆ ಗೇರ್ ಆಟೋಟಿಕ್ಕಾಗಿ ಕಡಿಮೆ ಹಾಕೊಂಡು ಹೋಗಿ ಡಿಕ್ರೀಸ್ ಹಾಕೊಂಡು ಹೋಗುತ್ತೆ. ಅದು ಕಾನ್ಸೆಪ್ಟ್ ಗ್ಯಾಸ್ AMT ಆಟೋ ಗೇರ್ ಶಿಫ್ಟ್ ನೀವು ಇದು ವಾಲ್ಯೋ ಬಸ್ಸಲ್ಲಿ ಫೀಚರ್ ಇರುತ್ತೆ. ಅಲ್ಲಿ ಅದನ್ನು ಬೇರೆ ಗೇರ್ಸನ್ನು ಕಾಲ್ ಮಾಡ್ತಾರೆ. ಬಟ್ ಇದೇ ಸಿಂಗಿಷ್ಟು ಕಾರಲ್ಲಿ ವರ್ಕ್ ಆಗೋದು ನಿಮಗೆ ಈ ಥರ ಸ್ಮೂತ್ ಇದೆ. ಮತ್ತು ಮಧ್ಯದಲ್ಲಿ ನಿಮಗೆ ಇಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ. ಕಪ್ ಹೋಲ್ಡರ್ ಇದೆ ನಿಮಗೆ. ಮತ್ತು ನಿಮ್ಗೆ USB ಪೋರ್ಟ್ ವಿತ್ ಸಿಗ್ನೇಚರ್ ಚಾರ್ಜರ್ ಸಿಗುತ್ತೆ. ನೋಡಿ ಇಲ್ಲಿ USB ಪೋರ್ಟ್ ಫಾರ್ ಮೊಬೈಲ್ ಚಾರ್ಜಿಂಗ್, ಸಿಗ್ನೇಚರ್ ಫಾರ್ ಲ್ಯಾಪ್ಟಾಪ್ ಚಾರ್ಜಿಂಗ್. ಇಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ. ಕ್ಲೈಮೇಟ್ ಕಂಟ್ರೋಲ್, ಫ್ಯಾನ್ ಕಂಟ್ರೋಲ್ ಇಲ್ಲಿ ಸಿಗುತ್ತೆ. ನಿಮ್ಮ ಕಂಟ್ರೋಲ್ ಸಿಗುತ್ತೆ ನೀವು ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಇದರಲ್ಲಿ ಆಂಡ್ರಾಯ್ಡ್ ಕ್ಯಾಪೆ ಸಿಸ್ಟಮ್ ಸಿಗುತ್ತೆ. 12.5 ಇಂಚ್ ಸಿಸ್ಟಮನ್ನು ಸಿಗುತ್ತೆ ಅನ್ಕೋತೀನಿ ಇದಕ್ಕೆ ಅನ್ಸುತ್ತೆ. ಆ್ಯಂಡ್ ಬರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಮ್ಯಾನ್ಯುವಲ್ ಡಿಮ್ಮಿಂಗ್ ವೇಸ್ ಬರುತ್ತೆ. ಆಟೋಮೆಟಿಕ್ ಅಲ್ಲಿ ಹೆಲ್ತ್ಗೂ ಡಿಮ್ಮಿಂಗ್ ವೇಸ್ ಅಲ್ಲ, ಅದು ಮ್ಯಾನ್ಯುವಲ್ ಬೇಸ್. ಇಲ್ಲಿ ನೀವು ಡೇ ನೈಟ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಇಲ್ಲಿ ನಿಮಗೆ ನೋಡಿ ರೂಫ್ಲೆಟ್ ಕಂಟ್ರೋಲ್ಸ್ ಇಲ್ಲಿ ಇದೆ. ರೂಫ್ಲೆಟ್ ಕಂಟ್ರೋಲ್ ಇದೆ. ಇಲ್ಲಿ ಲೈಟ್ಸ್ ಇದೆ. ಇದನ್ನು ನೀವು ಮನೇಲಿ ಅಡ್ಜಸ್ಟ್ ಮಾಡೋಕ್ಕಾಗುತ್ತೆ. ಫೀಚರ್ ಇದೆ ಅದರಲ್ಲಿ. ಆ್ಯಂಡ್ ಇವತ್ತು ತುಂಬ ಬಿಸಿಲಿದೆ ಕೆಲಸ. ಬಿಸಿಲಿಗೆ ಕಾಲದಲ್ಲಿ ಹೀಟ್ ಹೆಂಗಿದೆ ಅಂತ ಕಾಲವಾದ ಹಂಗೆ ಫೋನ್ ಹೀಟ್ ಆಗ್ತದೆ. ಅದಕ್ಕೆ ಆ ಥರ ಆಗ್ತದೆ ಇಲ್ಲಿ. ಆ್ಯಂಡ್ ಕಂಪ್ಲೀಟ್ ಸ್ಟೇರಿಂಗ್ ವೀಲ್ ZX ಪ್ಲಸ್ಸಲ್ಲೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅನ್ಕೋತೀನಿ ಸ್ಟೇರಿಂಗ್ ವೀಲಲ್ಲಿ. ಬಿಕಾಸ್ ಅದರಲ್ಲೂ ನಿಮಗೆ ಕಾಲಿಂಗ್ ಫೀಚರ್ಸ್, ಮೋರ್ ಸೆಲೆಕ್ಟೆಡ್, ಆಟೋ ಕಂಟ್ರೋಲ್ಸು, ಏರ್ ಬ್ಯಾಗ್ಸು, ಕ್ರೂಸ್ ಎಲ್ಲ ಸಿಗುತ್ತೆ. ಸೇಮ್ ಅದೇ ಸಿಂಗಲ್ ಸಿಗುತ್ತೆ. ಅದೇ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಸಿಂಗಲ್ ಅನ್ಕೊಳ್ಳಿ. ಇದರಲ್ಲಿ 6 ಇಯರ್ ಸಿಗುತ್ತೆ. ಆಸ್ ಪರ್ ದ ನ್ಯೂ ಹೊಸ ರೂಲ್ ಪ್ರಕಾರ ನನಗೆ 6 ಇಯರ್ಸ್ ಬರುತ್ತೆ. ಆ್ಯಂಡ್ ಸ್ಪೀಡೋಟ ಕನ್ಫರ್ಮ್ ZX ಪ್ಲಸ್ಗೆ ಸ್ಪೀಡೋಟ ಸ್ವಲ್ಪ ನಿಮಗೆ ಚೇಂಜಸ್ ಕಾಣಿಸುತ್ತೆ ನಿಮಗೆ. ಅದಕ್ಕೆ ಪ್ಲಸ್ಗೆ ZX ಕಂಪ್ಲೀಟ್ ಡಿಫ್ರೆಂಟ್ ಅನ್ಸುತ್ತೆ. ಫೀಚರ್ಸಲ್ಲಿ ನಮಗೆ ಫೀಚರ್ಸಲ್ಲಿ ಡಿಫ್ರೆಂಟ್ ಅನ್ಸುತ್ತೆ. ಸ್ಪೀಡೋಟಲ್ಲಿ ಫೀಚರ್ಸ್ ಕಾಣಿಸುತ್ತೆ ನೋಡಿ. ಎಲ್ಲಿ ಫ್ಯೂಯಲ್ ಗೇಜು, ಟೆಂಪ್ರೇಚರ್ ಮೀಟರು, ಡಿಜಿಟಲ್ ಆಡೋ ಮೀಟರು, ಇಲ್ಲಿ ಈ ಕಡೆ ಸ್ಪೀಡೋಟ ಕಾಣಿಸುತ್ತೆ. RPM ಮೀಟರು, ಫ್ಯೂಯಲ್ಗೆ ಟೆಂಪ್ರೇಚರ್ ಎಲ್ಲ ಸಿಗುತ್ತೆ ಇದರಲ್ಲಿ. ಅಂದರೆ ಇದು ನಿಮಗೆ ಸೆಮಿ ಡಿಜಿಟಲ್ ಥರ ಸ್ಪೀಡೋಟ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಫೀಚರ್ಸ್ ಅಂತ ಬರುತ್ತೆ ಅಂದರೆ ಇದು ಬರೋದು ಸ್ಮಾರ್ಟ್ ಪ್ಲೇ
ಪ್ರೋ ವಿತ್ 360 ಕ್ಯಾಮ್ರಾ ವಿತ್ HD ಕ್ಯಾಮ್ರಾ ಫೀಚರ್ ಬರುತ್ತೆ ಅಂತ ಇದರಲ್ಲಿ ನೀವು ಸುತ್ತೋಟ 360 ಕ್ಯಾಮ್ರಾ ನೀವು ವ್ಯೂ ಮಾಡಿ. ನೀವು ಇದಕ್ಕೆ ಫೀಚರ್ಸ್ ಬರೀ ನೀವು ನೋಡಿರ್ತೀರ ಮೈಕ್ರೋಸೆಲ್ ಫೀಚರ್ಸ್ ಇತ್ತು ನಿಮಗೆ. ಅದಕ್ಕೆ ಹುಂಡೆ ಕ್ರೇಟಾ ಅವ್ರ ಕಿಯಾ ಸೆಲ್ಟಾಸ್ ಸೊನ್ನತಲ್ಲಿ ಈ ಥರ ಫೀಚರ್ಸ್ ಇತ್ತು. ಫಸ್ಟ್ ಟೈಮ್ ಇನ್ ದಿಸ್ ಸಡನಲ್ಲಿ ಈ ಥರ ಫೀಚರ್ಸ್ ಫಸ್ಟ್ ಟೈಮ್ ಸೆಗ್ಮೆಂಟ್ ಇದು ಸಿಕ್ಕಿದೆ ನನಗೆ. ಇದು 360 ಕ್ಯಾಮ್ರಾ HD ಕ್ಯಾಮ್ರಾ ಫೀಚರ್ ಕೊಟ್ಟಿದ್ದಾರೆ ಸ್ಮೂತ್ ನಮ್ದು. ಅದಾದ್ಮೇಲೆ ನಿಮಗೆ ಬರೋದು ಫೀಚರ್ಸ್ ಬರೋದು ವೈರ್ಲೆಸ್ ಚಾರ್ಜಿಂಗ್ ಇದೆ ನಿಮಗೆ ಕಂಫರ್ಟಬಲ್. ನೀವು ವೈರ್ ಕಂಪ್ಲೀಟ್ ಚಾರ್ಜರ್ ಫೋನ್ ಇದೆ. ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಹಾಕೊಂಡು ನೀವು ಚಾರ್ಜ್ ನೀವು ಸಿಟಿಗಳು ಹೊಸಕ್ಕಾದ್ರೆ ಇದು ಈ ಕಾರಲ್ಲಿ ಸುಜುಕಿ ಹೋದೆ ಆ್ಯಪ್ ಬೇಸ್ಡ್ ಕನೆಕ್ಟ್ ಅಂತ ಒಂದು ಫೀಚರ್ಸ್ ಸಿಗುತ್ತೆ. ಅದರಲ್ಲಿ ಸುಜುಕಿ ಅನ್ನೋ ಫೀಚರಲ್ಲಿ ನಿಮಗೆ ಗಾಡಿನ ವಾರ್ಮ್ ಅಪ್ ಮಾಡಿ AC ಕಂಟ್ರೋಲ್ ಮಾಡೋಕ್ಕಾಗುತ್ತೆ, ಗಾಡಿನ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಇದರಲ್ಲಿ ಅದರಲ್ಲಿ ನಿಮಗೆ ಯಾವಾಗ ಸರ್ವಿಸ್ ಡ್ಯೂ ಆಗಿ ಬರುತ್ತೆ ಗಾಡಿ ಎಲ್ಲದಲ್ಲಿ ಆಲ್ A to Z ಇನ್ಫಾರ್ಮೇಷನ್ ಅಲ್ಲಿ ಆ್ಯಪಲ್ ಸಿಗುತ್ತೆ. ಅದು ನೀವು ಗಾಡಿ ತಂದಾಗ ಕಸ್ಟಮರ್ ರಿಜಿಸ್ಟರ್ ಮೊಬೈಲ್ಗೆ ಅದನ್ನೇ ರಿಜಿಸ್ಟರ್ ಮಾಡಿ ಅದರಲ್ಲೆಲ್ಲ ಗೊತ್ತಾಗುತ್ತೆ ನಿಮಗೆ. ಅಂದರೆ ಎಲ್ಲ ಥರ ನೀವು ಅದರಲ್ಲಿ ಚೆಕ್ ಮಾಡೋಕ್ಕೆ ನಿಮ್ಮ ಗಾಡಿ ಇನ್ನೂ ನೋಡ್ತಕ್ಕೆ ಗಾಡಿ ಚೆಕ್ ಮಾಡ್ಕೊಳ್ಳಿ, ಚೆಕ್ ಮಾಡೋಕ್ಕೆ ಅಂದ್ಕೊಳ್ಳಿ ಗಾಡಿ ಎಲ್ಲ ನಿಮಗೆ ಈ ಥರ ಫೀಚರ್ ಬರ್ತದೆ. ಅದಾದಮೇಲೆ ನಿಮಗೆ ಫೀಚರ್ ಅದಾದಮೇಲೆ ನೀವು ಇದ್ರಲ್ಲಿ ಕಲರ್ಸ್ ನೀವು ಕೇಳಿದೆ. ನಾನು ಕೊಟ್ಟಿರೋದು ಕಲರ್ಸಲ್ಲಿ ಒಂದು 6 ಕಲರ್ಸ್ ಬರುತ್ತೆ ಅಂದ್ಕೊಳ್ಳಿ. ಅದೇ 6 ಕಲರ್ಸ್ ಬರುತ್ತೆ ನಿಮಗೆ ಗಾಡಿಯಲ್ಲಿ. ಆ್ಯಂಡ್ ನೀವು ನೋಡಿರ್ತೀರ ಫಸ್ಟ್ ಆಗ ಮಾರುತಿ ಸುಜುಕಿ ಶಿಫ್ಟ್ ಲಾಂಚ್ ಮಾಡೋದು Z ಸೀರೀಸ್ ಎಂಜಿನ್ ಗಾಡಿ ಲಾಂಚ್ ಮಾಡಿದ. ಅದೇ Z ಸೀರೀಸ್ ಎಂಜಿನ್ ಡೀಸೆಲ್ ಕಂಟ್ರೋಲ್ ಮಾಡಿದ್ದಾರೆ ಅಂತ. ಇದರಲ್ಲಿ 1.2 ಲೀಟರ್ Z ಸೀರೀಸ್ ಎಂಜಿನ್ ವಿತ್ ಫನ್ ಟು ಚಲ್ ಡ್ರೈವ್ ಆಗುತ್ತೆ ಅಂತ. ಅಂದರೆ ಇದರಲ್ಲಿ ನೀವು ಕೇಳಿದ್ರೆ 15 ಫ್ಯೂಯಲ್ ಎಫಿಷಿಯನ್ಸಿ ಬರೋದು 24/79 km ಮೈಲೇಜ್ ಕೊಟ್ಟು. CNG ನೀವು ತೊಂದರೆ 33 ಮೈಲೇಜ್ ಕೊಡುತ್ತೆ ಅಂತ. ಆ್ಯಂಡ್ ಬೆಸ್ಟ್ ಇನ್ ಕ್ಲಾಸ್ ಸೆಗ್ಮೆಂಟ್ ಮೈಲೇಜ್ ಕೊಡುತ್ತೆ ಅಂತ. ಆ್ಯಂಡ್ ಒಳಗಡೆ ನಿಮಗೆ 6 ಏರ್ ಬ್ಯಾಗ್ಸ್ ಈ ಥರ ಸೀಟ್ ಸಿಗುತ್ತೆ. ಇದು ಫ್ಯಾಬ್ರಿಕ್ ಸೀಟ್ಸ್ ಅದು ಫ್ಯಾಬ್ರಿಕ್ ಸೀಟ್ಸ್ ಇಷ್ಟು ಹೈ ಫ್ಯಾಬ್ರಿಕ್ ಕೊಟ್ಟಿದ್ದಾರೆ ಗಾಡಿಯಲ್ಲಿ. ಆ್ಯಂಡ್ ಒಳಗಡೆ ನುಗ್ಗುತ್ತೆ ಫಿನಿಶ್ ಇದೆ ವುಡನ್ ಫಿನಿಶ್ ಇಟ್ಟಿದ್ದಾರೆ. ಫಿನಿಶ್ ಇದೆ ಹಾರ್ಡ್ ಪ್ಲಾಸ್ಟಿಕ್ ಫಿನಿಶ್ ಯಾರೋ ಲಕ್ಸುರಿಯಸ್ ಮೆಟೀರಿಯಲ್ ಫೀಚರ್ಗೆ ಸಡನ್ ಕೊಟ್ಟಿರ್ತಾರೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮ್ಗೆ ಕೂಲ್ ಗ್ಲೋಬಾಕ್ ಸಿಗುತ್ತೆ ನಿಮಗೆ ಫೀಚರ್. ಅದನ್ನು AC ಕಂಟ್ರೋಲ್ಸ್ ಫ್ಯಾನಲ್ಲಿ ಕಂಟ್ರೋಲ್ ಕಲರ್ಸ್ ಮಾಡೋಕ್ಕೆ ಹಜಾರ್ ಲೈಟ್ಸ್ ಇದೆ ಕಂಟ್ರೋಲ್ಸ್ ಇದೆ ನಿಮಗೆ. ಆ್ಯಂಡ್ ಇದು ಸ್ಮಾರ್ಟ್ ಫೋನ್ ಅಂಡರ್ ಸಿಸ್ಟಮ್ ಕಾರ್ಡ್ಗೆ ಅಂತೆ ಫೀಚರ್ ಇದ್ರಲ್ಲಿ ಗೊತ್ತಾಗುತ್ತೆ. ಈ ಮ್ಯೂಸಿಕ್ ಎಲ್ಲ ವೀಡಿಯೋ ಪ್ಲೇ ಮಾಡೋಕ್ಕಾಗುತ್ತೆ. ಆ್ಯಂಡ್ ಈ ಥರ ಫೀಚರ್ ಆ್ಯಂಡ್ ನೀವು ಇಲ್ಲಿ ಬಂದರೆ ನಿಮಗೆ ಸ್ಟಾರ್ಟಿಂಗ್ ಫೀಚರ್ ಇದೆ ಟ್ರಾಕ್ಷನ್ ಕಂಟ್ರೋಲ್ ಇದಕ್ಕೆ ವ್ಯೂ ಫ್ರಮ್ ಇಲ್ಲಿ ವ್ಯೂ ಮಾಡೋಕ್ಕಾಗುತ್ತೆ. ಆಟೋಫೋಲ್ ಮಿರರ್ ಸಿಗುತ್ತೆ ನಿಮಗೆ. ಅದು ಅಡ್ಜಸ್ಟ್ ಫೀಚರ್ ಇದೆ. ಪೆಟ್ರೋಲ್ ಇಲ್ಲಿ ಕೊಟ್ಟಿದ್ದಾರೆ ಪೆಟ್ರೋಲ್ ಇಲ್ಲಿದೆ ಪೆಟ್ರೋಲ್ದು ಬಂದು ಅಲ್ಲಿ ಓಪನ್ ಮಾಡ್ತೀರಾ. ಆ್ಯಂಡ್ ಇಲ್ಲಿ ಸೈಡಲ್ಲಿ ನಿಮಗೆ ಮನೇಲಿ ವೈಪರ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಇಲ್ಲಿ ರೈಟಲ್ಲಿ ನಿಮಗೆ ಆಟೋಮೆಟಿಕ್ ಎಲ್ಲ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಇದು ಕೊಟ್ಟಿರೋದು ಡ್ಯೂಯಲ್ ಟೋನ್ ಸೊಫಿಸಿಕೇಟೆಡ್ ಇಂಟೀರಿಯರ್ಸ್ ಬರುತ್ತೆ ಅಂತ. ಹೊಸಟಲ್ ಕನ್ಸೋಲ್ ಬರುತ್ತೆ ಅಂತ. ಕ್ರಿಸ್ಟಲ್ ಕಟ್ ಇಂಟೀರಿಯರ್ಸ್ ಟೆಕ್ಸ್ಚರ್ ಇದೆಲ್ಲ ನೀವು CS ಸಾನೆಟ್ಟು CS ಸೆಲ್ಟೋದಲ್ಲಿ ಈ ಫೀಚರ್ ನೋಡ್ತೀರಾ. ಫಸ್ಟ್ ಈ ಸೆಗ್ಮೆಂಟ್ ಕಾರಲ್ಲಿ ಇದೆ ಈ ಫೀಚರ್ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಕಂಪ್ಯೂಟರ್ ರೀಸೆಂಟ್ ಲಾಂಚ್ ಆಗಿದೆ ನೋಡಿ ಡಿಸೆಂಬರ್ ಲಾಂಚ್ ಆಗಿದೆ ಗಾಡಿ. ನ್ಯೂ ಅಮೇಜ್ ಹೊಂಡಾ ಅಮೇಜಿಗೆ ಕಂಪನಿ ಅನ್ನೋಕ್ಕಾಗುತ್ತೆ. ಅವನ ಅಮೇಜಲ್ಲಿ ಅಡ್ರೆಸ್ ಫೀಚರ್ ಟೂ ಲೆವೆಲ್ ಅಡ್ರೆಸ್ ಫೀಚರ್ ಕೊಟ್ಟಿದ್ದಾರೆ. ಶಿಫ್ಟಲ್ಲಿ 15 ಸೆಗ್ಮೆಂಟ್ ಎಲೆಕ್ಟ್ರಿಕ್ ಬೇಸ್ ಪನ್ನೋಬಿ ಸನ್ರೂಫ್ ಕೊಟ್ಟಿದ್ದಾರೆ. ಬಟ್ ಅಮೇಜಲ್ಲಿ ಫೀಚರ್ ಇಲ್ಲ. ಬಟ್ ಅಮೇಜ್ ನೀವು ಬೇಕಂದ್ರೆ ಅದರಲ್ಲಿ ಅಮೇಜ್ ಬೇಕಂದ್ರೆ ನೀವು ಅಲ್ಲಿ ಸನ್ರೂಫ್ ಬೇಕಂದ್ರೆ ಶಿಫ್ಟ್ ಡಿಸೈರ್ ತೊಗೋಬೇಕು. ನಿಮಗೆ ಅಡ್ರೆಸ್ ಬೇಕಂದ್ರೆ ನೀವು ಒಂದು ಅಮೇಜ್ ತೊಗೊಳಕ್ಕಾಗುತ್ತೆ. ಶಿಫ್ಟ್ ಡಿಸೈರ್ ಬೇಕಂದ್ರೆ ನೀವು ಅದೇ ಜಾಸ್ತಿ ಡಿಫ್ರೆನ್ಸ್ ಇದೆ ಅಂತ ಫೀಚರ್ ಇದರಲ್ಲಿ ವೇರಿಯನ್ಸ್ ಕೇಳಿದ್ರೆ ನೀವು ವೇರಿಯನ್ಸ್ ಅಲ್ಲಿ ಬರೋದು ಇದು LXi ಮ್ಯಾನುವಲ್ ಟ್ರಾನ್ಸ್ಮಿಷನ್ VXi AMT ZXi ಮ್ಯಾನುವಲ್ ZXi AMT ZXi ಪ್ಲಸ್ AMT. ನಾನು ಕೊಟ್ಟಿರೋದು ವೇರಿಯಂಟ್ ZXi ಪ್ಲಸ್ AMT ಗೆ ನಾನು ಕೊಟ್ಟಿರೋ ವೇರಿಯಂಟ್ ಕೊಟ್ಟಿರೋದು ವೇರಿಯಂಟ್ ಕೊಟ್ಟಿರೋದು ನಾನು ಮಾಡಿದ್ದು ZXi ಇದು ಪ್ಲಸ್ ಎಡಿಷನ್ ಏನು ಅಂದರೆ ನಾನು ಮಾಡಿದ್ದು ZXi ಮ್ಯಾನುವಲ್ ಗೇರ್ ಬಸ್ ಮಾಡಿದ್ದು ಅಲ್ಲಿ ಆಶೀರ್ವಾದ ಮಾಡಿದ್ದು ನಾನು ವೀಡಿಯೋ ಮಾಡಿದ್ದು. ಇದರಲ್ಲಿ VXi CNG ಮತ್ತು ZXi ಮನೆ CNG ನೋಡಿ ನಾನು CNG ಗಾಡಿ ಇದೆ ಅದು ಆಗಲೇ ವ್ಯೂ ಮಾಡೋಣ ಅಂತ ತೋರಿಸ್ತೀನಿ ನಿಮ್ಮ ಮುಂದೆ. ಇಷ್ಟು ವೇರಿಯನ್ಸ್ ಬರುತ್ತೆ ಗಾಡಿ ಉಂಟು ಗಾಡಿಯಲ್ಲಿ ಬರುತ್ತೆ ಅಂತ ಇದು ಒಂದು ಪೆಟ್ರೋಲ್ ಎಂಜಿನ್ ಬರುತ್ತೆ ಒಂದು CNG ರೇಂಜ್ ಬರುತ್ತೆ. ಬೋಟ್ ನೀವು ಇಲ್ಲಿ ನೀವು ತೊಗೊಳಕ್ಕಾಗುತ್ತೆ ನೀವು ಇವಾಗ
ಕ್ರಿಸ್ಮಸ್ ಕ್ರಿಸ್ಮಸ್ ಅಂಡ್ ಡಿಸೆಂಬರ್ ಆಫರ್ಸ್ಗೆ ಅಂತ ಏನೋ ಆಫರ್ ಹಾಕೊಂಡಿದ್ದಾರೆ ವಿತ್ ಆಟೋಮೆಟಿಕಲಿ ಬಟಾಟೋರೆಲ್ಲ ಆಫರ್ಸ್ ಹಾಕಿದ್ದಾರೆ. ನೀವೆಲ್ಲ ಕಾರ್ನಲ್ಲಿ ನೀವು ಬಂದು ಇಲ್ಲಿ ಚೆಕ್ ಮಾಡಿ ಆಫರ್ಸ್ ಚೆಕ್ ಮಾಡೋಕ್ಕಾಗುತ್ತೆ ಪ್ರೈಸಿಂಗ್ನೆಲ್ಲ ಏನಾದ್ರು ಗಾಡಿ ಟಾಪ್ಗಳನ್ನ. ಬಿಕಾಸ್ ನೀವು ಡೈರೆಕ್ಟ್ ನೀವು 3 ವರ್ಷ ತೊಗೊಂತೀರ ಅಂದರೆ ಸ್ವಲ್ಪ 3 to 4% 30 to 50,000 ಅದೇ ಪ್ರೈಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಗಾಡಿ ನಿಮಗೆ. ನೀವು ಪ್ರೈಸಸ್ ಕೇಳಿದ್ರೆ ಒಂದು 6 ಕಲರ್ಸ್ ಬರುತ್ತೆ ಅಂತ. ಈಗ ಈ ಗಾಡಿಯಲ್ಲಿ 6 ಕಲರ್ಸ್ ಬರುತ್ತೆ ಅಂತ, ಫೀಚರ್ಸ್ ಬರುತ್ತೆ ಅಂತ ನೀವು ಕೇಳಿದ್ರೆ ಫೀಚರ್ಸ್. ಆ್ಯಂಡ್ ಈಗ ಈ ಗಾಡಿಯಲ್ಲಿ ಟಿ ಪಿ ಅಂದರೆ ಟೆಲು ಟೈಪ್ ಸಿಸ್ಟಮ್ ಬರುತ್ತೆ ಅಂತ, TPMS ಫೀಚರು. ಇದು ಮೇನ್ಲಿ ಸುಮಾರು ಜನ ಅದನ್ನು ಆಫ್ಟರ್ ಫೀಚರ್ ಹಾಕೋತಾರೆ. ಈ ಫೀಚರ್ ಇದೇನೇ ಮತ್ತು ನೀವೆಲ್ಲ ಹೋಗ್ತಾ ಇರ್ತೀರ ಹೈವೇ ನೀವು ಕ್ಲೋಸ್ ಮಾಡ್ತಾ ಇರ್ತೀರ 100 to 100 ಸಮ್ಟೈಮ್ಸ್ ನೀವು ನಿಮ್ಮ ಗಾಡಿಗೆ ನೀವು ಏರಕ್ಲಾಕಿ ನಿಮಗೆ ನೀವೇನಾದ್ರು ಮತ್ತೊಂದು ಫಾರ್ವರ್ಡ್ ಆದರೆ ನಿಮಗೆ ಟೈಫೈ ಮಾಡಿರ್ತಾರೆ ಗಾಡಿಯಲ್ಲಿ. ನೀವು ಒಂದು ಬೀಪ್ ಕೊಡಿ, ಆ ಥರದಲ್ಲಿ ಒಂದು ಕಡಿಮೆ ಒಂದು ಬೀಪ್ ಕೊಟ್ಟರೆ ನಿಮ್ಗೆ ವಾರ್ನಿಂಗ್ ಕೊಡುತ್ತೆ. ನೇರ ಪೆಟ್ರೋಲ್ ಬಂಕ್ ಇಲ್ಲ ಪಂಚಾಯತ್ಗೆ ಹೋಗಿ ಡೈರೆಕ್ಟ್ ಫಿಲ್ ಹಾಕೋಬೇಕಂತ ಒಂದು ಫೀಚರ್ ಅದು ಫೀಚರ್ ಇಟ್ಕೊಡಿ ಫೀಚರ್ ಕೊಟ್ಟಿದ್ದಾರೆ ಅಂತ. ಅದು ಚೆನ್ನಾಗಿದೆ ಫೀಚರ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ನಿಮಗೆ ABS ವಿತ್ EBD ಫೀಚರ್ ಬರುತ್ತೆ ಅಂತೆ. ದಟ್ಸ್ ನ್ಯೂ ಫೀಚರ್. ಆಲ್ದೇ ಫೀಚರ್ ಇಲ್ಲಿಲ್ಲ. ಇದು EPS ವಿತ್ ಹಿಲ್ ಹೋಲ್ ಕಂಟ್ರೋಲ್ ಬರುತ್ತೆ ಅಂತ. ಇದೆಲ್ಲ ನಿಮಗೆ ಹೋಂಡಾ ಸಿಟಿ ಅಂತ ಕಾಸಲ್ಲಿ ಫೀಚರ್ಸ್ ಇಟ್ಟಿರು. ಹೋಂಡಾ ಸಿಟಿ ವೈಟ್ರಸ್ ಎಲ್ಲ ಫೀಚರ್ಸ್ ಇಟ್ಟು ಫಸ್ಟ್ ಈ ಸಮಯದಲ್ಲಿ ಫಸ್ಟ್ ಕೊಡ್ತಾರೆ ಫೀಚರ್ ಕೊಡ್ತಾರೆ ಅಂತ. ಇದದ್ದು ಲಕ್ಸುರಿಯಸ್ ಫೀಚರ್ಸ್ ನೀವು ಕೇಳಿದ್ರೆ ಮುಂದೆ ಫೀಚರ್ಸ್ ತೋರ್ಸೋಣ. ಫೀಚರ್ಸ್ ತೋರ್ತೀನಿ ಗಾಡಿ ಬಗ್ಗೆ ಏನೇನಿದೆ ಫೀಚರ್ಸ್ ಅಂತ ನಿಮಗೆ. ಅದೇ ಫ್ರಂಟ್ ನಿಮಗೆ ಜೆಡಕ್ಸೆ ಮತ್ತು ಪ್ಲಸ್ಸಲ್ಲಿ ನಿಮಗೆ ಎಲ್ ಇ ಡಿ ಬರುತ್ತೆ. ಅದ್ರಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅದರಲ್ಲೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಅನ್ಕೊಟ್ಟಿದ್ದೆ. ಮತ್ತೆ ಸೇಮ್ ಅದೇ ವೈಟ್ LED ಲೈಟ್ ಸಿಗುತ್ತೆ ನಿಮಗೆ ವಿತ್ ಇಂಡಿಕೇಟರ್ ಸಿಗುತ್ತೆ, ಮತ್ತು ಫಾಗ್ಲೈಟ್ ಸಿಗುತ್ತೆ, ಪಿಯಾನೋ ಬ್ಲಾಕ್ ಫಿನಿಟ್ ಸಿಗುತ್ತೆ, ಮತ್ತು ಮಾರ್ಟಿಸಿಂಗ್ ಲೋಗೋ ಸಿಗುತ್ತೆ. ಹಿಂಗೆ ಆಗುತ್ತೆ ನಿಮ್ಗೆ ಅದು ಈ ಥರ ಸಿಗುತ್ತೆ. ನಿಮಗೆ ಫ್ರಂಟ್ ಜಾಸ್ತಿ ಡಿಫ್ರೆನ್ಸ್ ಕಾಣಿಸ್ಕಲ್ಲ ನಮಗೆ. ಅದಕ್ಕೆ ಮತ್ತು ಪ್ಲಸ್ಸಲ್ಲೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಅನ್ಕೊತೀನಿ. ಎಲ್ ಇ ಡಿ ಸೆಟಪ್ ಲೈಟ್ಸಲ್ಲಿ ಸೇಮ್ ಫೀಚರ್ ಬರುತ್ತೆ. LED ಸೆಟಪ್ ಬರುತ್ತೆ ನಿಮ್ಮ ಫೀಚರಲ್ಲಿ. ಆ್ಯಂಡ್ ಒಳ್ಳೆಯದೇ ನಿಮಗೆ ZX ಪ್ಲಸ್ Z ಸೀರೀಸ್ ಏನಿದೆ ಶಿಫ್ಟ್ ಇದೆ. Z ಸೀರೀಸ್ ಎಂಜಿನ್ 1.1 ಲೀಟರ್ ಎಲ್ಲಿದೆ 1.1 ಲೀಟರ್ ಇದನ್ನು ಫಿಟ್ ಮಾಡಿ ಅನ್ನತ್ತೆ ಗಾಡಿಯಲ್ಲಿ. ಈ ಥರ ಬರುತ್ತೆ ಗಾಡಿ ಮೇಲೆ ಈ ಥರ ಬರುತ್ತೆ. ಮತ್ತು ಸುಮಾರು 15 ಸೆಕೆಂಡ್ ಫೀಚರ್ ಗಾಡಿಯಲ್ಲಿ ಫಿಲಪ್ ಮಾಡಿದ್ದಾರೆ ಅಂತ. ಈ ಪ್ರೈಸ್ ಸೆಗ್ಮೆಂಟಲ್ಲಿ ಇದು ವ್ಯಾಲ್ಯೂ ಫಾರ್ ಅನ್ಸುತ್ತೆ ಬರೋ ಕಸ್ಟಮರ್ಗೆ. ನೀವೇ ತೊಗೋಬೇಕಂದ್ರೆ ಗಾಡಿನ. ಆ್ಯಂಡ್ ಒಂದು ಡೀಸೆಂಟ್ ಬೂಟ್ ಸಿಗುತ್ತೆ ನಿಮಗೆ. 400 ಲೀಟರ್ಸ್ ಬೂಟ್ ಸಿಗುತ್ತೆ ನಿಮಗೆ. ಆಲ್ರೆಡಿ ಬೂಟ್ ಸಿಗುತ್ತೆ ನಿಮಗೆ. ಅದೇ ಬೂಟ್ ಓಪನಿಂಗ್ ನೋಡಿ ಇಲ್ಲಿ ಸಿಗುತ್ತೆ ನಿಮಗೆ. ನೋಡಿ ಬೂಟ್ ತೋರಿಸ್ತೀನಿ ನಿಮಗೆ. ಅದೇ ಈ ಥರ ಅದೇ ಒಂದು ಡೀಸೆಂಟ್ ಬೂಟ್ ಸಿಗುತ್ತೆ. ನಾರ್ಮಲ್ ಮ್ಯಾನುವಲ್ ಬೇಸ್ ಬೂಟ್ ಇದು. ನೀವೇನು ಹೋಂಡಾ ಮೇಲೆ ಕಂಪೇರಿಷನ್ ಆಗುತ್ತೆ. ಇದು ಹೋಂಡಾ ಮೇಲೆ ಕಂಪೇರಿಷನ್ ಆಗುತ್ತೆ ಅಂದ್ಕೊಳ್ಳಿ ನೀವು. ಈಗ ಗಾಡಿ ಕಂಪೇರಿಷನ್ ಮಾಡ್ತೀರಾ ಅಂದರೆ ಗಾಡಿನ ಇದರಲ್ಲಿ ಹೈಡ್ರಾಲಿಕ್ ಬೇಸ್ತಿಲ್ಲ. ಅದರಲ್ಲಿ ಬೇಕು ಸ್ಟಾರ್ಟ್ಸ್ಕೊಡಲ್ಲ ಡಿಕ್ಕಿಗೆ ಮ್ಯಾನುವಲ್ ಬೇಸ್ತಿದೆ. ಅದಕ್ಕೆ ಹೊಳ್ಳೋಕೋಬೇಕು ನೀವು. ಆ್ಯಂಡ್ ಕೆಳಗೆ ನೀವು ಟೂಲ್ ಬಾಕ್ಸ್ ಸ್ಟೆಪ್ನಿ ಸಿಗುತ್ತೆ. ಅದು ಈ ಥರ ಬರುತ್ತೆ. ಸ್ಟೆಪ್ನಿ C8 ಇರುತ್ತೆ. 160/80 R14 ಟೈರ್ ಬರುತ್ತೆ. ಸ್ಟೆಪ್ನಿ ಬರುತ್ತೆ. R14 ಸ್ಟೆಪ್ನಿ ಟೈರ್ ಆದರೆ ನಿಮಗೆ ಸ್ಟೆಪ್ನಿ ಆದರೆ ನಿಮಗೆ R15 ಇಷ್ಟು ಆಗ್ತದೆ. ಅಂದರೆ ಒಂದೇ ಡಿಫ್ರೆನ್ಸ್ ಇದೆ, ಅಷ್ಟೇ ಡಿಫ್ರೆನ್ಸ್. ಬಟ್ ಸೈಜ್ ಸೇಮ್ ಅದೇ ಕಾಣಿಸುತ್ತೆ ನಿಮಗೆ. ಅದೇ ಕ್ಲೋಸ್ ಮಾರ್ಕು ನಿಮಗೆ ಅಷ್ಟೇ ಟಚ್ ಫಾರ್ಮ್ ಬರಬೇಕು ಅಷ್ಟೇ ಫೀಚರ್ ಇರೋದು. ಅಷ್ಟೇ ಚೆನ್ನಾಗಿದೆ ಫೀಚರ್ ಇದು. ಹಾಂ ಇದನ್ನು ಓಪನ್ ಮಾಡ್ತೀರಾ ಎಂಜಿನ್ನ. ಇವಾಗ ಸಿರಪ್ ಇದಕ್ಕೆ ಫೇಮಸ್ Z ಇಂಜಿನ್ ನೋಡ್ತಾರೆ. ಶಿಫ್ಟಲ್ಲಿ ಅದೇ ಶಿಫ್ಟ್ ಇಂಜಿನ್ 1.8 ಇಂಜಿನ್ ಕ್ಯಾಲಿಫರ್ ಅದೇ ಶಿಫ್ಟ್ ಇದೆ ಕ್ಯಾಲಿಫರ್ ಆಗಿದೆ ನೋಡಿ. ಇದೇ ಇಂಜಿನು ಇದೇನೇನು ಇದೆ 2.9 ಮಾಡಿಲ್ಲ. ಸೇಮ್ ಇಂಜಿನ್ ಮತ್ತೆ ನೋಡಿ. ಇನ್ಸುಲೇಷನ್ ಕೊಟ್ಟಿದ್ದಾರೆ ಗಾಡಿ ಡಿಕ್ಕಿ ಇನ್ಸುಲೇಷನ್ ಕೊಟ್ಟಿದ್ದಾರೆ ಬನೆಟ್ಟಿಗೆ ಸೇಫ್ಟಿಗೆ ಮತ್ತೆಲ್ಲ ಫೀಚರ್ ಕೊಟ್ಟಿದ್ದಾರೆ. ಇದೆ Z ಇಂಜಿನ್. ಅದು
ಎಂಜಿನ್ ಕೊಟ್ಟಿರೋದು. ಏನು ಶಿಫ್ಟಲ್ಲಿ ಬಂದಿದೆ ಅದೇ ಶಿಫ್ಟ್ ಎಂಜಿನ್ ಇದು ಕರೆಕ್ಟ್ ಆಗಿದೆ. ಸೆಟ್ ಸೀರೀಸ್ 1.2 ಲೀಟರ್ ಎಂಜಿನ್ ಬಂದಿದೆ. ಇದರಲ್ಲಿ ಇದೇ ಸೇಮ್ ಎಂಜಿನ್, ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಹಾಕೊಂಡು ಎಂಜಿನಲ್ಲಿ. ಅದೇ ಇದರಲ್ಲಿ ABD ESP TTM ಕಂಟ್ರೋಲ್ ಎಲ್ಲ ಫೀಚರ್ ಕೊಟ್ಟಿದ್ದಾರೆ, ಗಾಡಿ ಕೊಟ್ಬಿಟ್ಟು ಸೇಫ್ಟಿ ಫೀಚರ್ ಕೊಟ್ಟಿದ್ದಾರೆ. ನೀವು ಇದನ್ನ ಓನ್ ಬೇಸ್ ಕಂಪೇರ್ ಮಾಡೋಕ್ಕಾಗ್ತಿ ಗಾಡಿನ ನೀವು ಓನ್ ಬೇಸಲ್ಲಿ ನಿಮಗೆ ಆರ್ಡರ್ಸ್ ಬೇಕಂದ್ರೆ ಓನ್ ಬೇಸ್ ತೊಗೊಳಕ್ಕಾಗತ್ತೆ. ಬಟ್ ರೀಸೆಂಟ್ಲಿ ಲಾಂಚ್ 4 ಮಂತ್ಸ್ ತೊಗೊಳಕ್ಕಾಗತ್ತೆ. ನೀವು ನಿಮಗೆ ಆರ್ಡರ್ಸ್ ಬೇರೆ ನಿಮ್ಗೆ TTMC ಬೇಕು, ಸನ್ರೂಫ್ ಬೇಕು, ಆರ್ಡರ್ಸು EPS TTM ಅದೆಲ್ಲ ಫೀಚರ್ಸ್ ಬೇಕಂದ್ರೆ ನೀವು ಹಿಲ್ಲಸ್ ಕಂಟ್ರೋಲ್ ಬೇಕಂದ್ರೆ ನೀವು ಈಗಾಗಲೇ ತೊಗೊಳಕ್ಕಾಗತ್ತೆ. ಡಿಸೈರ್ ತೊಗೊಳಕ್ಕಾಗತ್ತೆ ಇದೆ ಕನಲ್ಲಿ. ಇವ್ರಿಗೆ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ಈಗ ಫೀಚರ್ಸಲ್ಲಿ? ಇದಕ್ಕೆ ಕಂಪೇರ್ ಮಾಡಿದ್ರೆ ಬಟ್ ಸ್ಟಿಲ್ ಅದ್ರದ್ದು ಎಕ್ಸಾಕ್ಟ್ ಫೀಚರ್ಸ್ ನಿಮಗೆ ರೀಸೆಂಟ್ ಲಾಂಚ್ ಆಗಿತ್ತು. ಅದೆಲ್ಲ ಆರ್ಡರ್ಸ್ ಕೊಟ್ಟಾರೆ ಅಂತ ಕೇಳಿದೆ ಅಮೇಝಲ್ಲಿ. ಅದೆಲ್ಲ ಇದರಲ್ಲಿ ಆರ್ಡರ್ಸ್ ಇಲ್ಲ ಅಂತ ಫೀಚರ್. ಇದರಲ್ಲಿ ಆಲ್ಮೋಸ್ಟ್ ಸೇಮ್ ಫೀಚರ್ಸ್ ಇದೆ ಅನ್ಕೋತೇನೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸರ್ ಅಡ್ಯಾಸ್ ಅಂತ ಬಿಟ್ರೆ ಲೈಕ್ ಕಂಫರ್ಟೇಬಲ್ ಆಗಲಿ ನಿಮಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮಚ್ ಮೋರ್ ಬೆಟರ್. ಪ್ರೈಸಿಂಗ್ ಡಿಫ್ರೆನ್ಸ್ ಇರಬೇಕು. ಒಂದಾಗಿ ಇದಕ್ಕೂ ಪ್ರೈಸ್ ಡಿಫ್ರೆನ್ಸ್ ಇದೆ ಅನ್ಕೋತೀನಿ ಜಾಸ್ತಿ. ಪ್ರೈಸಿಂಗ್ ಪ್ರೈಸ್ ಬಂದು ಇದು ಕಮ್ಮಿ ಇದೆ. ನೆಕ್ಸ್ಟ್ ಸರಿ ಇದು ಜಾಸ್ತಿ ಆಗುತ್ತೆ ಪ್ರೈಸ್. ಈಗ ನೆಕ್ಸ್ಟ್ ಸರಿ ಇನ್ಕ್ರೀಸ್ ಆಗುತ್ತೆ ಪ್ರೈಸ್ ಅಂತ ಕೇಳ್ತಾ ಇನ್ಕ್ರೀಸ್ ಆಲ್ಮೋಸ್ಟ್ ಒಂದು 50,000 to 40,000 ಇನ್ಕ್ರೀಸ್. ಈಗ ಎಲ್ಲರೂ ಅಡ್ಡಿಂಗ್ ಕಂಪೇರ್ ಮಾಡ್ತಾರೆ, ಅಮೇಝ್ ಏನು ಕಂಪೇರ್ ಮಾಡ್ತಾರೆ ಅದಕ್ಕೆ ಕಲಿತಾ ಅಂತ. ತುಂಬ ಚೆನ್ನಾಗಿದೆ ಗಾಡಿ ಫೀಚರ್ಸಲ್ಲಿ. Z++ ಮಾಡಿರೋದು ರೋಡ್ ಸೇಮ್ ಇದೆ. ಅದಾದ್ರೆ ಓಲ್ಡ್ ಸ್ವಿಫ್ಟ್ ಡಿಸೈರ್ ಅದನ್ನು ಇದೆ ಸೇಮ್ ಬರುತ್ತೆ. 163 ಬರುತ್ತೆ. ಎಲ್ಲ ಸ್ವಿಫ್ಟ್ ಇದೆ ಸೇಮ್ ಇತ್ತು ಆಲ್ಮೋಸ್ಟ್. ಇದೀಗ ವಿಡಿಯೋ ಡೀಟೇಲ್ ವಿಡಿಯೋ ಆಫ್ಟರ್ ZX+ ವಿಡಿಯೋ ಗಾಡಿ ಸಿಕ್ತು ನಮಗೆ. ನೀವು ಬರಬೇಕಂದ್ರೆ ಸನ್ವಿಟ್ ಆಟೋಮೋಟಿವ್ ಬರೋಕ್ಕಾಗತ್ತೆ. ಇದು ಆಪೋಸಿಟ್ ಶೆಲ್ ವಿಟೋಮಂಗೆ ಬರುತ್ತೆ, ಶೋರೂಮ್ ಬರುತ್ತೆ. ಇಲ್ಲಿ ಗಾಡಿ ನೋಡೋಕ್ಕೆ ತೊಗೊಳಕ್ಕಾಗತ್ತೆ ಗಾಡಿ. ಅದೇ ಸನ್ವಿಟ್ ಮಾರುತಿ ಅಂತ ಅಲ್ಲಿದೆ. ಅದಕ್ಕೆ ನೋಡಿ ಸನ್ವಿಟ್ ಮಾರುತಿ. ಗೊತ್ತಿದ್ರೆ BG ರೋಡ್ ಕೊಟ್ಟಿರೋದು ಬರುತ್ತೆ, ಇರೋದು ಬರುತ್ತೆ. ಇದಕ್ಕೆ ಶೋರೂಮ್.